ನಿಮ್ಮ ಮನಸ್ಸಿನ ಅದ್ಭುತ ಶಕ್ತಿ ಭಾಗ 8ಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸಾಧನೆ ಬಗ್ಗೆ. ನಾವು ದೊಡ್ಡ ಸಾಧನೆಗಳನ್ನು ಮಾಡೋದಕ್ಕೆ ನಮ್ಮ ಬಳಿ ಹಣ ಇಲ್ಲ, ಶಿಕ್ಷಣ ಇಲ್ಲ, ಬುದ್ಧಿವಂತಿಕೆ ಇಲ್ಲ, ಅವಕಾಶ ಇಲ್ಲ, ಹೀಗೆ 10 ಹಲವು ನೆಪಗಳನ್ನು ಅಥವಾ ನಮಗೆ ನಾವೇ ಕಡಿವಾಣ ಹಾಕಿಕೊಂಡಿರುತ್ತೇವೆ. ನಮ್ಮೆಲ್ಲರ ಬಳಿ ಅದ್ಭುತವಾದ ಶಕ್ತಿ ಇರುವ ಸುಪ್ತ ಪ್ರಜ್ಞಾಸ್ಥಿತಿ ಇದೆ. ಇದನ್ನು ಸಂಪೂರ್ಣವಾಗಿ ನಂಬಿ ಮೊದಲು ಭಯ ಅಥವಾ ಆತಂಕಗಳಿಂದ ಆಚೆ ಬನ್ನಿ. ಭಯ ಆತಂಕಗಳು ನಮ್ಮ ಸಾಧನೆಯ ದಾರಿಗೆ ಬಹಳ ತೊಡಕಾಗುತ್ತವೆ. ಎಷ್ಟೋ ಜನ ವಿಜ್ಞಾನಿಗಳು ತಾವು ಮಾಡಬೇಕಾಗಿರುವ ಆವಿಷ್ಕಾರಗಳ ಬಗ್ಗೆ ಯಾವಾಗಲೂ ಆಲೋಚಿಸುತ್ತಿರುತ್ತಾರೆ. ರಾತ್ರಿ ಮಲಗುವ ಮುನ್ನ ಅದರ ಬಗ್ಗೆ ಯೋಚಿಸುತ್ತಾ ಮಲಗುವುದರಿಂದ ಅವರಿಗೆ ಅವರು ಮಾಡಬೇಕಾದ ಕೆಲಸದ ಬಗ್ಗೆ ಸುಳಿವು ಅಥವಾ ಮಾಹಿತಿಗಳು ದೊರಕುತ್ತವೆ. ನೀವು ಕ್ರೀಡೆಗಳಲ್ಲಿ ಸಾಧನೆ ಮಾಡಬೇಕೆಂದರೆ ನೀವು ಯಶಸ್ವಿಯಾಗಿರುವಂಥ ದಿನ ರಾತ್ರಿ ಕಲ್ಪಿಸಿಕೊಳ್ಳಿ ಹಾಗೂ ನಿಮ್ಮ ಕಲ್ಪನೆಯಲ್ಲೇ ನಿಮ್ಮ ಕ್ರೀಡೆಯನ್ನು ಅಭ್ಯಾಸ ಮಾಡಬಹುದು. ಕಷ್ಟಕರವಾದ ಹಂತಗಳನ್ನು ಕಲ್ಪನೆಯಲ್ಲಿ ಅಭ್ಯಾಸ ಮಾಡಿದಾಗ, ನಿಮ್ಮ ಕಲ್ಪನೆಯಲ್ಲಿ ಸ್ಪಷ್ಟವಾಗಿ ಮೂಡಿಬಂದಾಗ ನಿಮ್ಮ ಸುಪ್ತ ಪ್ರಜ್ಞೆ ಅದನ್ನು ಚೆನ್ನಾಗಿ ಕಲಿಯುತ್ತದೆ. ಒಮ್ಮೆ ಕಲ್ಪನೆಯಲ್ಲಿ ಸ್ಪಷ್ಟವಾಗಿ ಮೂಡಿಬಂದರೆ ಆ ಕಲೆ ನಿಮಗೆ ಕರಗತವಾಗುತ್ತದೆ. ಸಭೆಗಳಲ್ಲಿ ಭಯವಿಲ್ಲದೆ ಮಾತನಾಡುವುದು, ನೀರಿನಲ್ಲಿ ಈಜುವುದು, ಎತ್ತರದ ಬಗ್ಗೆ ಭಯವಿದ್ದರೆ ಎತ್ತರದ ಪ್ರದೇಶಗಳಲ್ಲಿರುವಂತೆ ಕಲ್ಪನೆಯಲ್ಲಿ ಸ್ಪಷ್ಟವಾಗಿ ಮೂಡಿಬಂದರೆ ಆ ಕಲೆ ನಿಮಗೆ ಕರಗತವಾಗುತ್ತದೆ. ಕಥೆಗಾರರು, ಸಂಗೀತಗಾರರು ಸುಪ್ತ ಪ್ರಜ್ಞೆಯ ಶಕ್ತಿಯನ್ನು ಬಳಸಿಕೊಳ್ಳುತ್ತಾರೆ. ನನ್ನ ಸುಪ್ತ ಪ್ರಜ್ಞೆ ನನಗೆ ಕತೆ ಬರೆಯಲು ಒಳ್ಳೆಯ ವಿಷಯ ಸೂಚಿಸುತ್ತದೆ ಅಂತ ಹೇಳಿಕೊಳ್ಳುತ್ತಿರುತ್ತಾರೆ. ಆಗ ಅವರ ಸುಪ್ತ ಪ್ರಜ್ಞೆ ಅವರ ಸಂದೇಶಕ್ಕೆ ಸ್ಪಂದಿಸಿ ಅವರಿಗೆ ಬೇಕಾದ ಉತ್ತಮ ಕತೆ, ಉತ್ತಮವಾದ ಸಂಗೀತದ ರಾಗ, ಉತ್ತಮ ಚಿತ್ರ ಬರೆಯಲು ಸ್ಫೂರ್ತಿ, ಹೊಸ ಆವಿಷ್ಕಾರಗಳನ್ನು ಮಾಡಲು ವಿಜ್ಞಾನಿಗಳಿಗೆ ಉಪಾಯಗಳು ಸಿಗುತ್ತವೆ. ನೀವು ಉದ್ಯಮಿಗಳು ಅಥವಾ ವ್ಯಾಪಾರಿಗಳಾಗಿದ್ದರೆ ಪೈಪೋಟಿ ಹೆಚ್ಚಾಗುತ್ತಿದೆ, ವ್ಯಾಪಾರ ಕಡಿಮೆಯಾಗುತ್ತಿದೆ, ಆದಾಯ ಕಡಿಮೆಯಾಗುತ್ತಿದೆ, ಅವಕಾಶಗಳನ್ನು ಕಡಿಮೆಯಾಗುತ್ತಿದೆ. ಹೀಗೆ ಹಲವು ರೀತಿ ಭಯ ಅಥವಾ ಮಾನಸಿಕ ಸಂಕೋಲೆಗಳನ್ನು ನಾವೇ ಸೃಷ್ಟಿ ಮಾಡಿಕೊಂಡು ನರಳುತ್ತೇವೆ. ಈ ತಪ್ಪು ಮಾಹಿತಿಗಳು ನಾವು ತುಂಬ ಭಯಪಟ್ಟಾಗ ಸುಲಭವಾಗಿ ನಮ್ಮ ಸುಪ್ತ ಪ್ರಜ್ಞೆಯನ್ನು ತಲುಪಿ ಅವು ನಿಜವಾಗುತ್ತವೆ. ನಿಮ್ಮ ಸುತ್ತಮುತ್ತಲಿನಲ್ಲಿರುವವರ ಬಗ್ಗೆ ದ್ವೇಷ, ಅಸೂಯೆಗಳನ್ನು ಬಿಟ್ಟು ಸೋಲಿನ ಭಯದಿಂದ ಆಚೆ ಬಂದು, ದಿನೇ ದಿನೇ ನನ್ನ ವ್ಯಾಪಾರ ಅಭಿವೃದ್ಧಿಯಾಗುತ್ತಿದೆ, ಹೆಚ್ಚು ಹೆಚ್ಚು ಹಣ ನನ್ನ ಬಳಿ ಸೇರುತ್ತಿದೆ, ಹೀಗೆ ನಮಗೆ ನಾವೇ ಹಲವು ಬಾರಿ ಮನದಲ್ಲಿ ಹೇಳಿಕೊಂಡಾಗ ಸೋಲಿನ ಭಯ ಹೋಗುತ್ತದೆ. ಆಗ ನಮ್ಮ ಸುಪ್ತ ಪ್ರಜ್ಞೆ ನಮ್ಮ ವ್ಯಾಪಾರದ ಅಭಿವೃದ್ಧಿಗೆ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸುತ್ತದೆ. ದೇಶದ ಆರ್ಥಿಕ, ರಾಜಕೀಯ, ಸಾಮಾಜಿಕ ಸ್ಥಿತಿಯಲ್ಲಿ ಏನೇ ಏರುಪೇರಾದರೂ ನಿಮಗೆ ಹಾಗೂ ನಿಮ್ಮ ಉದ್ಯಮಕ್ಕೆ, ವ್ಯಾಪಾರಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. ಆದರೂ ಸಹ ಅದು ತಾತ್ಕಾಲಿಕವಾಗಿರುತ್ತದೆ. ನಮ್ಮ ಸುಪ್ತ ಪ್ರಜ್ಞೆ ಕಷ್ಟದಿಂದ ಬೇಗ ಆಚೆ ಬರುವಂತೆ ಮಾಡುತ್ತದೆ. ಮುಂದುವರಿದ ಭಾಗ ನಾಳೆ ತಿಳಿಸಿಕೊಡುತ್ತೇನೆ.